ಡೋರ್ ಓಪನ್ ಮಾಡ್ತಿದ್ದೆ ಮುಟ್ಕೊಂಡು ಡಬ್ಬಿ ಇರ್ತದೆ ಬುಕ್ಕ ಈಗ ನಾಗನೆಲ್ಲ ಬಂದು ಪದ ಡಬ್ಬಿ ಅಲ್ಪ ಒಂದು ಡಬ್ಬಿ ಇರ್ತದೆ ಬೇತೆ ಒಂದು ಅಷ್ಟು ಡಬ್ಬಿ ಇರ್ತದೆ ಅದೇ ಒಟ್ಟಿಗೂ ಮುಜಿ ಏತಂದು ಡಬ್ಬಿ ಕ್ಲಿಯರ್ ಹೋದಂಗೆ ನಾನು ಕರೆಕ್ಟ್ ತಿಕ್ಕೊಡತ್ತೆ ಎರಡು ಮೂಜಿ ಡಬ್ಬಿ ನಾನು ಹೋಗ್ತೇನೆ ಬೇತೆ ಗಾಡಿ ಓಪನ್ ರಾತ್ರಿ ಬೇತೆ ಹೊಡ್ಬೋದು ಬೇತೆ ಅಲ್ಪ ಅಲ್ಪ ಕಾಸು ಪುರ ಇರ್ತೇನೆ ಅವು ನಮ್ದು ವಿಜಯ ನಿಡಿಗಲ್ ಲೋಕನಾಥೇಶ್ವರ ದೇವಸ್ಥಾನದಲ್ಲಿ ನಿನ್ನೆ ನಾವು ಮಧ್ಯಾಹ್ನ ಇಲ್ಲಿ ಪೂಜೆ ಮುಗಿಸಿ ಮತ್ತು ಹೋದ ನಂತರ ಇವತ್ತು ಬೆಳಿಗ್ಗೆ ನಾವು ಸುಮಾರು 8 ಗಂಟೆಗೆ ಇಲ್ಲಿ ಬಂದು ನಾವು ದೇವಸ್ಥಾನದ ಬಾಗಿಲನ್ನು ನಾವು ತೆರೆಯುವಾಗ ದೇವಸ್ಥಾನದ ಬಾಗಿಲು ಲಾಕನ್ನು ಯಾರೋ ಹೊಡೆದಿದ್ರು. ಗಾಬರಿಯಿಂದ ಅಲ್ಲಿ ನಮ್ಮ ಈ ದೇವಸ್ಥಾನದ ಸ್ಟಾಫು ನನಗೆ ಹೇಳ್ತಾರೆ, ನಾನಲ್ಲಿ ಅನ್ನಛತ್ರದ ಹತ್ರ ಇದ್ದೆ, ನನಗೆ ಬಂದು ಹೇಳುವಾಗ ಈ ದೇವಸ್ಥಾನದ ಲಾಕ್ ಓಪನ್ ಮಾಡಿದ್ದಾರೆ ಅಂತ ಹೇಳಿದರು. ನಾನು ನೋಡುವಾಗ ದೇವಸ್ಥಾನದ ಲಾಕ್ ಯಾರು ಓಪನ್ ಮಾಡಿ ನಾವು ಗಾಬರಿಯಿಂದ ಒಳಗೆ ಬಂದು ನೋಡುವಾಗ ಇಲ್ಲಿ ಹುಂಡಿ ಇಲ್ಲ. ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದು 5 ಹುಂಡಿಗಳು 12 ಹುಂಡಿಗಳಿತ್ತು. ಇಲ್ಲಿ 5 ಹುಂಡಿಗಳು ಕಳವಾಗಿದೆ. ಮತ್ತು ನಾವು ತಕ್ಷಣದಲ್ಲಿ ನಾವು ಅದು ಪೊಲೀಸ್ ಇಲಾಖೆಗೆ ಸಂಪರ್ಕ ಮಾಡಿದ್ದೇವೆ. ಪೊಲೀಸ್ ಇಲಾಖೆಯವರು ಬಂದು ಈಗ ಇಲ್ಲಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಏನೆಲ್ಲ ಕಳವಾಗಿದೆ ಅನ್ನೋ ಕೆಲವು ಕೂಡ ಸ್ಥಳ ಮಹಜರು ಮಾಡ್ತಾರೆ. ಮೇಲ್ನೋಟಕ್ಕೆ ನಿಮಗೆ ಇಲ್ಲಿ 5 ಕಾಣಿಕೆ ಹುಂಡಿಗಳು ಈಗ ಕಳವಾಗಿದೆ. ಮತ್ತು ಈಗ ಇಲ್ಲಿ ಪೊಲೀಸ್ನವರ ಮಾಹಿತಿ ಪ್ರಕಾರ ಇಲ್ಲಿ ದೇವಸ್ಥಾನದ ಮುಂಭಾಗದ ನೇತ್ರಾವತಿ ನದಿಯ ಆಚೆ ಭಾಗದಲ್ಲಿ ನಾವು ಅಲ್ಲಿ ಪೊಲೀಸ್ನವರು ನೋಡುವಾಗ ಮತ್ತು ಸ್ಥಳೀಯರು ಕೂಡ ಹೋಗಿದ್ರು. ಸ್ಥಳೀಯರು ನೋಡುವಾಗ ಅಲ್ಲಿ 5 ಕಾಣಿಕೆ ಹುಂಡಿಗಳು ಈಗ ನಮಗೆ ಕಾಣ ಸಿಕ್ಕಿದೆ. ಈಗ ಇದರ ಬಗ್ಗೆ ಈಗ ಇನ್ನಷ್ಟು ತನಿಖೆ ಆಗಬೇಕು. ಖಾಲಿ ಕಾಣಿಕೆ ಹುಂಡಿಗೆ ಮಾತ್ರ ಅಥವಾ ಬೇರೆ ಏನಾದರೂ ಮೇಲ್ನೋಟಕ್ಕೆ ಯಾವುದು ಈಗ ನಮಗೆ ಕಾಣಿಸ್ತಿಲ್ಲ. ಕಾಣಿಕೆ ಹುಂಡಿ ಮಾತ್ರ 5 ಕಾಣಿಕೆ ಹುಂಡಿ ಇಲ್ಲಿಂದ ಕಳವಾಗಿರುವಂಥ ಒಂದು ವಿಚಾರ ನಮಗೆ ಬೆಳಗ್ಗೆ ಇನ್ನಷ್ಟು ನಾವು ತನಿಖೆ ಮಾಡುವಾಗ ಇನ್ನಷ್ಟು ವಿಚಾರ ಗೊತ್ತಾಗ್ಬೋದು. ಕಾಣಿಕೆ ಹುಂಡಿ ಯಾವಾಗ ಲಾಸ್ಟ್ ಓಪನ್ ಮಾಡಿದ್ರಿ ನೀವು? ನಾವು ಜಾತ್ರೆಯ ದಿವಸ ನಾವು ಏಪ್ರಿಲ್ 4ನೇ ತಾರೀಕಿನಂದು ನಾವು ಕಾಣಿಕೆ ಹುಂಡಿ ತೆರೆದಿದ್ದೆ. ಆಮೇಲೆ ಈಗ ಒಂದು 23 ದಿವಸದ್ದು ಕಾಣಿಕೆ ಅದರಲ್ಲಿ ಹುಂಡಿ ಇತ್ತು. ದಿನನಿತ್ಯ ತುಂಬ ಜನ ಬರ್ತಾರೆ ಇಲ್ಲಿಗೆ. ಹಾಗೆ ತುಂಬ ಹಣ ಇತ್ತು. ಅದು ಎಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಮಗೆ. ಇಷ್ಟು ಕಳವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.